ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊಂತ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ DK ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡೋ ಅಂತ ಕನಸನ್ನ ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು. ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಹಿಂದೆ ಮುಂದೆಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಹಿಂಗೆ ಡಿಲೇ ಮಾಡಿದ್ರೆ ಜನನೇ ತಗೊಂಡು ಒತ್ಕೊಂಡು ಹೋಗಿ ಉಣ್ಬಿಡ್ತಾರೆ ಈ ಸರ್ಕಾರನ. ಆ ಪರಿಸ್ಥಿತಿ ಇವತ್ತಿದು. ನಾವು ಸರ್ಕಾರ ಕೇಳೋದು, ಇಲ್ಲಿ ಸರ್ಕಾರದ ಹಣ ಖರ್ಚು ಮಾಡ್ತಾ ಇದ್ದೀರಿ, ಒಬ್ಬರು ಮಕ ನೋಡ್ಕೊಂಡು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ? ಜನ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಪಾಲಿಗೆ ಇವರು ಜಾಲಿ ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನ್ ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಾರ್ಥಕತೆ ಮಾಡ್ತಾ ಇದ್ದೀರಾ? ಅಲ್ಲಿ ನಾವು 2-3 ದಿನಾನೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಬಾಯ್ ಬಡ್ಕಂತ ಇದ್ದೀವಿ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಬಾಯ್ ಬೀಳ್ತಾರೆ. ಆದರೆ ಇಲ್ಲಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ವಿಶೇಷ ಸಭೆ ಕರೆದಿಲ್ಲ ಮುಖ್ಯಮಂತ್ರಿ, ಏನು ಅನುದಾನ ಕೊಡ್ತೀನಿ ಅಂತ ಹೇಳಿಲ್ಲ. ಈ ಪರಿಸ್ಥಿತಿ ಒಂಥರ ಕಾಂಗ್ರೆಸ್ ಇವತ್ತು ದೆವ್ವದ ಮನೆ ಆಗೋಗಿದೆ. ಕಾಂಗ್ರೆಸ್ ದೆವ್ವದ ಮನೆ. ಒಂದಿನ ಕೊಳ್ಳಿ ದೆವ್ವ, ಇನ್ನೊಂದಿನ ಬಿಳಿ ದೆವ್ವ, ಇನ್ನೊಂದಿನ ಕರಿ ದೆವ್ವ. ದಿನಾ ಒಂದೊಂದು ಆಚೆ ಬರ್ತಾವೆ ಕಾಂಗ್ರೆಸ್ ಅಲ್ಲಿ. ಮುಖ್ಯಮಂತ್ರಿ ಯಾರು ಅಂತ ತಿಳ್ಕೊಂಬಿಟ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಮುಖ್ಯಮಂತ್ರಿ ತೀರ್ಮಾನವನ್ನು ಆದಷ್ಟು ಬೇಗ ಮಾಡಿ ಅಧಿವೇಶನ ಸರಿಯಾಗಿ ನಡೆಯಕ್ಕೆ ಅವಕಾಶ ಕೊಡಿ, ವಿರೋಧ ಪಕ್ಷದ ಮಾತಿಗೆ ಗೌರವ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ.